ಸರ್ 365 ದಿನನೂ ಮರಿ ಸಿಗುತ್ತೆ ನಮ್ಮ ಹತ್ರ. ಯಾವಾಗ ಬಂದ್ರು ಮರಿ ಕೊಡ್ತೀನಿ ಸರ್. ಅದ್ರಾಗ ಅವರೇಜ್ ಈಗ ತಿಂಗಳಿಗೆ ಎಷ್ಟು ಮಾರ್ತೀರಾ ಸರ್ ಶೆಡ್ ಅಲ್ಲಿ? ಸರ್ ಶೆಡ್ ಅಲ್ಲೇ ಬರೀ ಹಬ್ಬ ಜಾತ್ರೆಗೆ ಅಂತಾನೆ 30 ಮರಿ, 25ರಿಂದ 30 ಮರಿ ಮಾರೇ ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದು ಸರ್? ಸರ್ ಇದೆಲ್ಲ ಕೆರೂರು ಅಮ್ಮಿಂಗಡ್ ಮಾರ್ಕೆಟ್, ಬಟ್ ನಾನು ಹೋಗಿದ್ದು ಕೆರೂರು ಮಾರ್ಕೆಟ್ ತಗೊಂಡಿದ್ದು ಸರ್. ಕೆರೂರು ಮಾರ್ಕೆಟ್ ಕೆರೂರು ಮಾರ್ಕೆಟ್ ಅಲ್ಲೇ ತಗೊಂಡಿದ್ದು. ಎಷ್ಟು ತಿಂಗಳು ಮರಿ ತಂದ್ರಿ ಸರ್ ಇವೆಲ್ಲ? ಸರ್ ಇವು ನಾನು 6 ತಿಂಗಳು ಮರಿ ತಗೊಂಬಂದಿದ್ದು. ಇವು ಮಾತ್ರ 3.5-4 ತಿಂಗಳು ಮರಿ ತಗೊಂಬಂದಿದ್ದು. ಸಾಕಾಣಿಕೆ ಮಾಡಿದ್ರಲ್ಲ ಸರ್, ಅವಾಗ ಏನಾನ ಅನಾಹುತಗಳಾಗೋದು ಆಗಿದೆ ಸರ್. ಸ್ಟಾರ್ಟಿಂಗ್ ನಾನು ಒಂದ್ ಬ್ಯಾಚ್ 20-20 ಮರಿ ಬಸ್ ಆಗ್ತದೆ ಸರ್. ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ 50 ಮರಿ ಆಗ್ತದೆ, ಅದ್ರಲ್ಲಿ 20 ಮರಿ ಸತ್ತೋದು ಸರ್. ಏನ್ ಪ್ರಾಬ್ಲಮ್ ನಿಮ್ದಾ ಅಥವಾ ಮರಿದಾ ಸರ್? ನಮಸ್ತೆ. ನಮಸ್ತೆ ಸರ್. ಸ್ವಲ್ಪ ಕಿರುಪರಿಚಯ ಮಾಡ್ಕೊಡಿ ಸರ್. ಸರ್ ನಮ್ಮ ಫಾರ್ಮ್ ಬಂದ್ಬಿಟ್ಟು, ನನ್ನ ಹೆಸರು ಶರತ್ ಕುಮಾರ್ ಅಂತ. ನಮ್ಮ ಫಾರ್ಮ್ ಬಂದ್ಬಿಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕಾತ್ರಿಕೆನಹಳ್ಳಿ ಅಂತ ಗ್ರಾಮದಲ್ಲಿದೆ ಸರ್. ಸರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಿರಿಯೂರಿಂದ? ಸರ್ ಹಿರಿಯೂರಿಂದ 10 ಕಿಲೋಮೀಟರ್ ಆಗುತ್ತೆ ಸರ್. ಹಿರಿಯೂರಿಂದ 10 ಕಿಲೋಮೀಟರ್? ಹೌದು ಸರ್. ಯಾವ ರೂಟ್ ಸರ್ ಹಿರಿಯೂರಿಂದ? ಸರ್ ಹಿರಿಯೂರು ಟು ಮಾರಿಕಣಿವೆ ರೂಟ್ ಅಲ್ಲಿ ಇದೆ ಸರ್. 10 ಕಿಲೋಮೀಟರ್ ಆಗುತ್ತೆ ಸರ್ ಹಿರಿಯೂರಿಂದ. ಸರ್ ಎಷ್ಟು ಕುರಿ ಸಾಕಿದೀರಾ ಸರ್? ಸರ್ ಟೋಟಲ್ ನನ್ನ ಹತ್ರ ಇದು 250 ಇದೆ ಸರ್. ಟೋಟಲ್ 250? 250 ಇದೆ ಸರ್. ಇದೊಂದೇ ಶೆಡ್ ಅಲ್ಲಿ ಇದೆಯಾ ಅಥವಾ? ಸರ್ ಇನ್ನೊಂದು ಶೆಡ್ ಇದೆ ಸರ್. ನಾನು ಫಸ್ಟ್ ಅದ್ರಲ್ಲಿ ಮಾಡಿದ್ದೆ, ಸೆಕೆಂಡ್ ಇದ್ರಲ್ಲಿ ಮಾಡಿದ್ದೆ. ಇದ್ರಲ್ಲಿ ಮಾಡಿದೀರಾ ಸರ್? ಟೋಟಲ್ 250 ಮರಿ ಇದೆ ಸರ್. ಸರ್ 250 ಕೊಡವೆ ಇರೋದಾ ಅಥವಾ ಬೇರೆ ಏನಾನ ಬಕ್ರೀದ್ ಬ್ಯಾಚ್ ಆತರ ಏನಾನ ಇದೆಯಾ ಸರ್? ಬಕ್ರೀದಿಗೆ ಅಂತಾನೆ 60 ಮರಿ ಇದೆ. ಬಕ್ರೀದಿಗೆ ಅಂತಾನೆ 60 ಮರಿ ಇದಾವೆ. ಉಳ್ದಿದ್ದೆಲ್ಲ ಕೊಡ್ತಾ ಇರ್ತೀನಿ, ಮಂತ್ಲಿ ಕೊಡ್ತಾ ಇರ್ತೀನಿ. ಅವ್ರ ಸ್ಟಾರ್ಟಿಂಗ್ 3 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡ್ತಾ ಇರ್ತೀನಿ. ಇದು ಬಕ್ರೀದ್ ಬ್ಯಾಚ್ ಮಾತ್ರ ಬಕ್ರೀದಿಗೆ ಕೊಡ್ತಾ ಇರ್ತೀನಿ. ಸರ್ ಈಗ ಬಕ್ರೀದ್ ನಾವು ಎಷ್ಟಲ್ಲಿ ಮಾಡಿದಾವೆ ಸರ್? ಸರ್ ಎಲ್ಲ 2 4 ಇದೆ ಸರ್. ಎಲ್ಲ 2 4 ಬಕ್ರೀದಿಗೆ? ಹೌದು ಸರ್. ಬರೀ ವೈಟ್ ಒಂದೇನಾ, ಎಳಗ ಒಂದೇನಾ ಇರೋದು ಸರ್? ಎಳಗ ಅರ್ಧ ಇದೆ, ಮಾಮೂಲಿ ನಾಟಿ ಮರಿ ಎಳಗ ಇದೆ. ಈಗ ಹರಿಹರ ರಾಣಿಬೆನ್ನೂರು ಮರಿ ಸರ್. ಹರಿಹರ ರಾಣೆಬೆನ್ನೂರು ಮರಿ ಸರ್. ಹೌದು ಸರ್. ಇವು ಎಲ್ಲ 2 4? ಎಲ್ಲ 2 ಸರ್. ಇವೆಲ್ಲ 2. ಸರ್ ವೇಟ್ ಏನ್ ಬರ್ಬೋದು ಸರ್ ಹಂಗಾದ್ರೆ? ಸರ್ 60ರಿಂದ 80 kg ವರೆಗೂ ವೆಯ್ಟ್ ಇದೆ ಸರ್. 60ರಿಂದ 80 kg? 80 kg ವರೆಗೂ ವೆಯ್ಟ್ ಇದೆ. ಈಗ ಯಾರನ್ನ ಬಕ್ರೀದಿಗ್ ಬೇಕು ಅಂತ ಈಗ ಬಂದು ತಗೊಂಡ್ರು 4 ಮರಿ, ಅಕಸ್ಮಾತ್ ಅವ್ರ ಹತ್ರ ಮನೆ ಹತ್ರ ಕಟ್ಟಾಕಕ್ ಜಾಗ ಇಲ್ಲ, ಸಾಕಕ್ ಜಾಗ ಇಲ್ಲ ಅಂದ್ರೆ ಏನಾನ ಆಪ್ಷನ್ ಇದೆಯಾ ಸರ್? ಇದೆ ಸರ್. ನೀವು ಬಕ್ರೀದ್ ನಾಳೆ ಅನ್ನೋವರೆಗೂ ಬೇಕಾದ್ರೆ ಮೇಯಿಸ್ಕೊಡ್ತೀವಿ ಸರ್. ಮೇಯಿಸ್ಕೊಡ್ತೀವಿ. ಈಗ ಲೈವೇಟ್ ಪ್ರಕಾರ ತಗೊಂಡ್ರೆ ಅವತ್ತಿಂದ ಲೈವೇಟಿಗೆ ಆಗುತ್ತೆ. ಇಲ್ಲ ಉಂಡೆ ತಗೊಂಡ್ರೆ ನಾವು ಮೇವಿನ ಖರ್ಚು ಕೊಟ್ರೆ ನಾಳೆ ಬಕ್ರೀದ್ ಅನ್ನೋವರೆಗೂ ನಾವು ಮೇಯಿಸ್ಕೊಡ್ತೀವಿ ಮರಿ. ಅಂದ್ರೆ ಉಂಡೆ ತಗೊಂಡ್ರೆ ಅವತ್ ಬರೀ ಮೇವಿನ ಖರ್ಚು ಹಾಕ್ತೀರಾ? ಮೇವಿನ ಖರ್ಚು ಮಾತ್ರ. ಅಡ್ವಾನ್ಸ್ ಕೊಟ್ಟು 4 ಸರ್ 1 ಬೇಕಾದ್ರೂ ಕೊಡ್ತೀನಿ, 4 ಬೇಕಾದ್ರೂ ಕೊಡ್ತೀನಿ, 10 ಬೇಕಾದ್ರೂ ಕೊಡ್ತೀರಾ. ಸಿಂಗಲ್ ಮರಿ ಬೇಕು ಇದು ನನಗೆ ಬೇಕಂದ್ರೆ ಅಡ್ವಾನ್ಸ್ ಮಾಡಿ ಬಂದ್ರೆ ಸಾಕು. ಅವತ್ತ ಹಬ್ಬಕ್ಕೆ ನಾವು ಕೊಡ್ತೀವಿ ಮರಿ. ಹಬ್ಬ ಇನ್ನೊಂದ್ ದಿವಸ ಬೇಕಾದ್ರೆ ಕೊಡ್ತೀವಿ. ಮರಿ ಏನ್ ಎಕ್ಸ್ಚೇಂಜ್ ಆಗಲ್ಲ ಸರ್? ಏನಿಲ್ಲ ಸರ್. ಫೋಟೋ ತಗೊಂಡೋಗ್ಲಿ, ಅವ್ರು ಬೇಕಾದ್ರೆ ಇದೇ ಫೋಟೋ ತಗೊಂಡು ಇದೇ ಮರಿ ಬೇಕು ಅಂದ್ರೆ ಅದೇ ಮರಿ ಕೊಡ್ತೀನಿ. ಅದೇ ಮರಿ ಕೊಡ್ತೀರಾ ಸರ್? ಈಗ ಇದು ಕರೆಯದಾದ ಇದು ನಮ್ ನಾಟಿ ಆದ್ರೂ ಅಷ್ಟೇ ಸರ್? ಸೇಮ್ ಸರ್. ಇದು ಅಷ್ಟೇ ಸೇಮ್. ಅಂದ್ರೆ ಈಗ ನೀವು ಉಂಡೆ ಗುತ್ತಿನೂ ಕೊಡ್ತೀರಾ, ತೂಕದ ಲೆಕ್ಕನೂ? ಉಂಡೆ ಗುತ್ತಿನೂ ಕೊಡ್ತೀವಿ, ತೂಕದ ಲೆಕ್ಕನೂ ಕೊಡ್ತೀರಾ ಸರ್? ಈಗ ನಮಗೆ ಬೇರೆ ನಮ್ಮ ಮನೆ ಫಂಕ್ಷನ್ ಗೆ ಅದಕ್ಕೆ ಇದಕ್ಕೆ ಅಂದ್ರೆ ಅವು ಬೇರೆ ಸಿಗುತ್ತೆ ಸರ್? ಅದು ಸಿಗುತ್ತೆ ಸರ್. ಅದು 35ರಿಂದ 45 kg ವರೆಗೂ ಸಿಗುತ್ತೆ. ಅದು ವರ್ಷ ಪೂರ್ತಿ ಕೊಡ್ತಾನೆ ಇರ್ತೀನಿ ಸರ್. ವರ್ಷ ಪೂರ್ತಿ ಕೊಡ್ತಾ ಇರ್ತೀರಾ? ವರ್ಷ 365 ದಿನನೂ ಮರಿ ಸಿಗುತ್ತೆ ನಮ್ಮ ಹತ್ರ. ಯಾವಾಗ ಬಂದ್ರು ಮರಿ ಕೊಡ್ತೀನಿ ಸರ್. ಅದ್ರಾಗ ಅವರೇಜ್ ಈಗ ತಿಂಗಳಿಗೆ ಎಷ್ಟು ಮಾರ್ತೀರಾ ಸರ್ ಶೆಡ್ ಅಲ್ಲಿ? ಸರ್ ಶೆಡ್ ಅಲ್ಲೇ ಬರೀ ಹಬ್ಬ ಜಾತ್ರೆಗೆ ಅಂತಾನೆ 30 ಮರಿ, 25ರಿಂದ 30 ಮರಿ ಮಾರೇ ಮಾಡ್ತೀನಿ ಸರ್. 25ರಿಂದ 30 ಮರಿ ತಿಂಗಳ ಮಾರೇ ಮಾಡ್ತೀನಿ ಸರ್. ಫಂಕ್ಷನ್, ಹಬ್ಬ, ಜಾತ್ರೆ ಯಾರಾದ್ರೂ ಬಂದೇ ಬರ್ತಿರ್ತಾರೆ. ಅದೇ 30 kg ಸರ್? 30ರಿಂದ 45 kg ವರೆಗೂ ಇರುತ್ತೆ ಸರ್. ಇರ್ತದೆ ಸರ್. ಹೆಂಗೆ ಸರ್ ಕುರಿ ಸಾಕಾಣಿಕೆ ಹೆಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಿ? ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ನಾನು ಸ್ಟಾರ್ಟ್ ಮಾಡಿದ್ದು 2020 ಇಂದ. ಕೊರೋನಾ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಈಗ 6 years ಆಗಿದೆ ನಾನು ಸ್ಟಾರ್ಟ್ ಮಾಡಿ. ಅವಾಗ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಮಾಡ್ತಾ ಇದೀನಿ. ಫಸ್ಟ್ 2 ವರ್ಷ ನಾವು ಸ್ಟ್ರಗಲ್ ಮಾಡಿದೀವಿ. ಅನಂತರ ಆಯ್ತು ಸರ್. ಸಕ್ಸಸ್ ಯಾರಿಗೂ ಬೇಗ ಸಿಗಲ್ಲ, ವೆಯ್ಟ್ ಮಾಡ್ಲೇಬೇಕು. ಅಂದ್ರೆ ಸ್ಟಾರ್ಟಿಂಗ್ 2 ವರ್ಷ ಕಷ್ಟ ಆಯ್ತು? ಆಯ್ತು ಸರ್. ನೆಲದಲ್ಲೇ ಮೇಯಿಸಿದೀನಿ, ಬಿಟ್ಟು ಮೇಯಿಸಿದೀನಿ, ಎಲ್ಲಾನು ನೋಡಿದೀನಿ ಸರ್. ಬಟ್ ಈಗ ಪರವಾಗಿಲ್ಲ ಸರ್, ಮಾಡ್ಬೋದು. ಅವಾಗ ಎಷ್ಟು ಕುರಿ ಸ್ಟಾರ್ಟ್ ಮಾಡಿದ್ರಿ ಸರ್? ಸ್ಟಾರ್ಟಿಂಗ್ 20ರಿಂದ ಸ್ಟಾರ್ಟ್ ಮಾಡಿದೀನಿ. 20ರಿಂದ ಸ್ಟಾರ್ಟ್ ಮಾಡಿದೀನಿ ಸರ್. ಸರ್ ಇವೆಲ್ಲ ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದು ಸರ್? ಸರ್ ಇದೆಲ್ಲ ಕೆರೂರು ಅಮ್ಮಿಂಗಡ್ ಮಾರ್ಕೆಟ್, ಬಟ್ ನಾನು ಹೋಗಿದ್ದು ಕೆರೂರು ಮಾರ್ಕೆಟ್ ತಗೊಂಡಿದ್ದು ಸರ್. ಕೆರೂರು ಮಾರ್ಕೆಟ್ ಅಲ್ಲೇ ತಗೊಂಡ್ಬಂದಿದ್ದು. ಎಷ್ಟು ತಿಂಗಳು ಮರಿ ತಂದ್ರಿ ಸರ್ ಇವೆಲ್ಲ? ಸರ್ ಇವು ನಾನು 6 ತಿಂಗಳು ಮರಿ ತಗೊಂಡ್ಬಂದಿದ್ದು. ಇವು ಮಾತ್ರ 3.5-4 ತಿಂಗಳು ಮರಿ ತಗೊಂಡ್ಬಂದಿದ್ದೆ. 3.5-4 ತಿಂಗಳು ಮರಿ ಸರ್? ಸರ್ ಅಂದ್ರೆ ನೀವು ಸ್ಟಾರ್ಟಿಂಗ್ 6 ತಿಂಗಳು ಮರಿ ತಂದ್ರೆ ಸ್ಟಾರ್ಟ್ ಮಾಡ್ತೀವಿ? ಹೌದು ಸರ್. ದೊಡ್ಡ ಮರಿನೇ ತಗೊಂಡ್ಬಂದಿದ್ವಿ ಸರ್. ದೊಡ್ಡ ಮರಿನೇ ತಗೊಂಡ್ಬಂದಿದ್ರಿ? ಹೌದು ಸರ್. ಅಂದ್ರೆ ಬಕ್ರೀದಿಗೆ ಯಾವ ತರ ಬೇಕು, ಕೊಂಬು ಯಾವ ತರ ಬೇಕು, ಎಲ್ಲಾ ತರನು ಇದಾವೆ ಸರ್? ಸರ್. ಯಾವ್ದು ಮುಕ್ಕಾಗಿಲ್ಲ, ಏನು ಡ್ಯಾಮೇಜಸ್ ಏನಿಲ್ಲ ಸರ್. ಬಕ್ರಿಗೆ ಯಾವ ತರ ಇರ್ಬೇಕು ಅದೇ ತರ ಇದೆ ಮರಿಗಳು. ಸರ್ ಬ್ರೀಡಿಂಗು ಇದೆಯಾ ಸರ್? ಸರ್ ಬ್ರೀಡಿಂಗ್ ಸೆಟಪ್ ಇದೆ ಸರ್. ಒಂದು 80 to 100 ಇದೆ. ಬಟ್ ಅದು ಹೊರಗಡೆ ಹೋಗುತ್ತೆ ಸರ್ ಮೇಯಕ್ಕೆ. ಈಗ ಯಾರಿಗಾನ ಅಕಸ್ಮಾತ್ ನಿಮ್ ಫಾರಂ ಅಲ್ಲಿ ಹೊಸ ನಾನು ಸಾಕ್ತೀನಿ ಅನ್ನೋರಿಗೂ ಒಂದು 6 ತಿಂಗಳು ಮರಿ
ಸಿಗ್ತಾವ ಸರ್? ಸರ್ ಮರಿಗಳು ಸಿಗಲ್ಲ, ಯಾಕಂದ್ರೆ ನಾನೇ ಹೊರಗಡೆಯಿಂದ 150-200 ಮರಿ ತಗೊಂಡ್ ಮೇಯಿಸ್ತಾ ಇರ್ತೀನಿ ಅಲ್ಲ. ಮೇಯ್ಸ್ತಾ ಇದ್ದೀರಿ. ನಮ್ ಬ್ರೀಡಿಂಗ್ ಸೆಟಪ್ ಇಂದ ಮರಿಗಳು ನಾನೇ ಸಾಕ್ತೀನಿ, ಅದಕ್ಕೋಸ್ಕರ ಮರಿಗಳು ಸಿಗಲ್ಲ. ಸಿಗಲ್ಲ. ಒಂದ್ 30 kg ಮೇಲೆ ನಮ್ಮ ಮರಿ ಕೊಡೋದು. 30 kg ಮೇಲೆ ಸಿಗುತ್ತೆ. ಸಿಗ್ತವೆ. ಸಿಗ್ತವೆ. ಎಷ್ಟು ಮರಿ ಬೇಕಾದ್ರೂ ಸಿಗುತ್ತೆ 30 kg ಮೇಲೆ. 30 kg ಎಲ್ಲ ನಾಟಿ ಸರ್? ಎಲ್ಲ ನಾಟಿ ಸರ್. ಈ ಬಕ್ರೀದಿಗೆ ಎಳಗ ಬಿಟ್ರೆ ಇನ್ ಮಿಕ್ಕಿದ ಮರಿ ಎಲ್ಲ ನಾಟಿ ಮರಿಗಳು ಸರ್ ಸಿಗೋದು. ಇದನ್ನ ಏನೇನ್ ಫುಡ್ ಕೊಡ್ತೀರಾ ಸರ್? ಸರ್ ಬೆಳಗ್ಗೆ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಒಂದು 6 ಗಂಟೆಗೆ ಫೀಡ್ ಕೊಡ್ತೀನಿ, ಜೋಳನು ಹಿಂಡಿ ಉರುಳಿ ಕೊಡ್ತೀನಿ ಸರ್. ಮತ್ತೆ 8 ಗಂಟೆಗೆ ನೀರು ಕೊಡ್ತೀನಿ, 10 ಗಂಟೆಗೆ ಗ್ರೀನ್ ಪೌಡರ್ ಕೊಡ್ತೀವಿ ಸರ್. ತುಂಬಾ ಜನ ಹಸಿಮೇವಿಗೆ ಬರಲ್ಲ ಅಂತಾರೆ, ಬಟ್ ನಾನು ಹಸಿಮೇವು, ಸೆಡೆ ಸೊಪ್ಪು ಮತ್ತೆ ರೇಷ್ಮೆ ಸೊಪ್ಪು ಕೊಡ್ತೀನಿ ಸರ್ ಪ್ರತಿದಿನ. ಸಂಜೆ ಬಂದ್ಬಿಟ್ಟು ಮಾಮೂಲಿ ಸೇಮ್ ಫೀಡಿಂಗು, ಆಮೇಲೆ ವಾಟರ್ ಮತ್ತೆ ಒಣಮೇವು ಕೊಡ್ತೀನಿ ಸರ್. ಒಂದು ಒಣಮೇವು ರಾಗಿ ಕಡ್ಡಿ ಇಲ್ಲ ಕಡಲೆ ಬಳ್ಳಿ ಕೊಡ್ತೀನಿ ಸರ್. ಹಸಿ ಮೇವು ಅಂದ್ರೆ ರೇಷ್ಮೆ ಸೊಪ್ಪು ಕೊಡ್ತೀರಾ? ರೇಷ್ಮೆ ಸೊಪ್ಪು ಚಾಪ್ ಮಾಡಿ ಕೊಡ್ತೀನಿ ಸರ್. ರೇಷ್ಮೆ ಸೊಪ್ಪು ಸೆಡೆ ಸೊಪ್ಪು ಎರಡು ಚಾಪ್ ಮಾಡಿ ಕೊಡ್ತೀನಿ ಮಿಕ್ಸ್ ಮಾಡಿ. ಸರ್ ಏನಕ್ಕೋಸ್ಕರ ರೇಷ್ಮೆ ಸೊಪ್ಪು ಕೊಡ್ತೀರಾ ಸರ್? ತುಂಬಾ ಚೆನ್ನಾಗಿ ಬರುತ್ತೆ ರೇಷ್ಮೆ ಸೊಪ್ಪಿಗೆ. ಈಗ ತುಂಬಾ ಜನ ಹಸಿ ಮೇವಿಗೆ ಮರಿ ಬರೋದೇ ಇಲ್ಲ ಅಂತಾರೆ, ರೇಷ್ಮೆ ಸೊಪ್ಪು ಸೆಡೆ ಸೊಪ್ಪು ಎರಡು ಮಿಕ್ಸ್ ಮಾಡ್ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಮರಿ ಬರುತ್ತೆ. ಹೌದು ಸರ್. ಅಂದ್ರೆ ಕುರಿಗಳಿಗೆ ನಾವು ರೇಷ್ಮೆ ಸೊಪ್ಪು ಕೊಡೋದ್ರಿಂದ ಏನು ತೊಂದರೆ ಆಗಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗಿ ಬರುತ್ತೆ ಮರಿಗಳು. ಸರ್ ಅವರೇಜ್ ನಿಮ್ ಶೆಡ್ ಅಲ್ಲಿ ತಿಂಗಳಿಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತವೆ? ಅಂದ್ರೆ ತೂಕ ಏನ್ ಬರ್ತವೆ ಒಂದೊಂದು ಕುರಿ? ಸರ್ ಮಿನಿಮಮ್ 5-8 ಬರುತ್ತೆ ಸರ್. 5-8 kg ತೂಕ ಅದೇ ಆಗುತ್ತೆ. ಅವರೇಜ್ ಬಂದೇ ಬರುತ್ತೆ ಸರ್. ಸರ್ ಹೆಂಗ್ ತಿಳ್ಕೊಂಡ್ರಿ ಬೆಂಗಳೂರಿಂದ ಕೊರೋನಾ ಟೈಮಲ್ಲಿ ಬಂದ್ರಿ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದು? ಸರ್ ಮುಂಚೆ ಬ್ರೀಡಿಂಗ್ ಸೆಟಪ್ ಇದ್ದೇ ಐತೆ. ನಾವು ಅಪ್ಪಾಜಿಯವರು ತುಂಬಾ 20 ವರ್ಷಗಳಿಂದ ಮಾಡ್ಕೊಂಡೇ ಬಂದಿದ್ರು. ಯಾಕಂದ್ರೆ ನಾವು ಹುಟ್ಟಾಗಿಂದ ಅದನ್ನ ನೋಡಿ ಅದ್ರಲ್ಲೇ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಕೊರೋನಾ ಮುಂಚೆ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಕೊರೋನಾ ಬಂದ್ಮೇಲೆ ಈಗ ಸ್ಟಾರ್ಟ್ ಮಾಡಿದೆ. 2 ವರ್ಷ ಸ್ಟ್ರಗಲ್ ಮಾಡಿದ್ವಿ, ಆಮೇಲೆ ಈಗ ನೋಡ್ಕೊಂತಾ ಇದೀವಿ ಸರ್. ಚೆನ್ನಾಗಿದೆ ಸರ್. ಬಕ್ರೀದ್ ಬ್ಯಾಚಿಗೆ ಸಾಕದ್ ಚೆನ್ನಾಗ ಅಥವಾ ಫಾರಂ ಅಲ್ಲೇ ಸಾಕಿ ಮಾರ್ಕೆಟಿಗೆ ಹೋಗಿ ಮಾರೋದು ಅಥವಾ ಫಾರಂ ಅಲ್ಲೇ ತಿಂಗಳ ಮಾರೋದು ಬಹಳ ಚೆನ್ನಾಗ? ಸರ್ ಎರಡು ಉತ್ತಮನೇ, ಬಟ್ ಬಕ್ರೀದಲ್ಲಿ ಮಾಡ್ತೀವಿ ಅಂದ್ರೆ ನಿಮಗೆ ಪೇಷನ್ಸ್ ಜಾಸ್ತಿ ಬೇಕು. ಈಗ ಒಂದ್ ಸರಿ ಬಕ್ರೀದ್ ಅಂದ್ರೆ ಹೆಂಗ್ ಗೊತ್ತಾ, ಈಗ ಸ್ಟಾರ್ಟ್ ಮಾಡಿದ್ದೀರ ಅಪ್ ಟು 10 to 12 months ವರೆಗೂ ಏನು ರಿಟರ್ನ್ ಬರಲ್ಲ. ಪೇಷನ್ಸ್ ಇದ್ರೆ ನೀವು ಖಂಡಿತ ಮಾಡ್ಬೋದು. ಈಗ 2 to 3 months ಮರಿ ಬ್ಯಾಚ್ ಮಾಡ್ತೀನಿ ಅಂದ್ರೆ 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ದುಡ್ಡು ಬರ್ತಾ ಇರುತ್ತೆ, ಟರ್ನ್ ಓವರ್ ಆಗ್ತಾ ಇರುತ್ತೆ. ಬಟ್ ಅದ್ರಲ್ಲೂ ಒಂದ್ಸರಿ ಏನ್ ಪ್ರಾಬ್ಲಮ್ ಅಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಸಮ್ ಮಂತ್ಗಳು ಏನಂದ್ರೆ ಮಾರ್ಕೆಟ್ ಬಿದ್ದು ಡೌನ್ ಅಲ್ಲೇ ಇರುತ್ತೆ, ಅವಾಗ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಬಕ್ರೀದಲ್ಲಿ ಯಾವಾಗೂ ಮಾರ್ಕೆಟ್ ಅಪ್ ಇರುತ್ತೆ. ಬಕ್ರೀದಲ್ಲಿ ಚೆನ್ನಾಗಿರುತ್ತೆ ಮಾರ್ಕೆಟ್ ಮಾರೋದು. ಅದಕ್ಕೋಸ್ಕರ ಬಕ್ರೀದ್ ಚೆನ್ನಾಗಿರುತ್ತೆ, ಮತ್ತೆ ಫ್ಯಾಟ್ನಿಂಗು ಚೆನ್ನಾಗಿರುತ್ತೆ ಸರ್ 3 ತಿಂಗಳು ಬ್ಯಾಚ್ ಅಲ್ಲಿ. ಸರ್ ಈಗ ಒಂದು 20 ಮರಿ ನಿಮ್ಮ ಫಾರಂ ಅಲ್ಲಿ ಸೇಲ್ ಆದವು ಅಂದ್ರೆ ಹೋಗಿ ಒಂದು ಮಾರ್ಕೆಟ್ ಇಂದ 20 ಮರಿ ತರ್ತೀರಾ ಅಥವಾ ಯಾವಾಗ 100-50 ಈ ತರ? ಈಗ ಡೈಲಿ ನಾವು ಮಂತ್ಲಿ ಕೊಡ್ತಾ ಇರ್ತೀವಿ, ವೀಕ್ಲಿ ಕೊಡ್ತಾ ಇರ್ತೀನಿ. ಈಗ ಒಂದು ಬ್ಯಾಚ್ ಅಲ್ಲಿ ನೀವು ಯಾವುದೇ ನಾಟಿ ಮರಿ ಸಾಕಿದ್ರೆ 20-25 ಮರಿ ಬ್ಯಾಚ್ ಇದ್ದೇ ಇರುತ್ತೆ. ಅಪ್ ಟು 20-25 ಮರಿ ಸೇಲ್ ಆಗೋವರೆಗೂ ವೈಟ್ ಮಾಡ್ತೀವಿ. 20-25 ಮರಿ ಸೇಲ್ ಆಯ್ತು ಅಂದ ತಕ್ಷಣ ನೆಕ್ಸ್ಟ್ ಒಂದೊಂದು ಬ್ಯಾಚ್ ತಗೊಂಡ್ಬರ್ತೀವಿ ಸರ್ ನಾವು. ಈ ಸ್ಟಾರ್ಟಿಂಗ್ ಸಾಕಾಣಿಕೆ ಮಾಡಿದ್ರಲ್ಲ ಸರ್, ಅವಾಗ ಏನಾನ ಅನಾಹುತಗಳಾಗೋದು ಆಗಿದೆ ಸರ್? ಸ್ಟಾರ್ಟಿಂಗ್ ನಾನು ಒಂದ್ ಬ್ಯಾಚ್ 20-20 ಮರಿ ಬಸ್ ಆಗ್ತೀವಿ ಸರ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ 50 ಮರಿ ಆಗ್ತದೆ, ಅದ್ರಲ್ಲಿ 20 ಮರಿ ಸತ್ತೋಯ್ತು ಸರ್. ಏನ್ ಪ್ರಾಬ್ಲಮ್ ನಿಮ್ದಾ ಅಥವಾ ಮರಿದಾ? ಇಲ್ಲ ಸರ್, ಅವಾಗ PPR ಆಗಿತ್ತು ನನಗೆ. ಸ್ಟಾರ್ಟಿಂಗ್ ಅದನ್ನ ರೆಕಗ್ನೈಸ್ ಮಾಡಕ್ ಆಗಿಲ್ಲ ಸರ್, ಹಂಗಾಗಿ ಮರಿ ಹೋಯ್ತು ಸರ್. ವ್ಯಾಕ್ಸಿನೇಷನ್ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರ್ಲಿಲ್ಲ, ಹಂಗಾಗಿ 20 ಮರಿ ಹೋಯ್ತು ಸರ್ 50 ಮರಿಲಿ. ಅವಾಗ ಸಾಕು ಬಿಟ್ಬಿಡೋಣ ಅಂತ ಅನಿಸ್ಲಿಲ್ಲ? ಇಲ್ಲ ಸರ್, ಏನಾದ್ರು ಈ ಫೀಲ್ಡ್ ಅಲ್ಲೇ ಏನಾದ್ರು ಅಚೀವ್ ಮಾಡ್ಲೇಬೇಕು ಅಂತಾನೆ ಮಾಡಿದ್ದೆ ಸರ್. ಇದ್ರಲ್ಲಿ ಬಿಟ್ಬಿಡೋ ಚಾನ್ಸೇ ಇರ್ಲಿಲ್ಲ ಸರ್. ಆಮೇಲೆ ರಿಕವರಿ ಹೆಂಗ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಬ್ಯಾಚಿಗೆ? ಸರ್ ಅವಾಗ ಏನಾಯ್ತು, ನಾನು ಹೊರಗಡೆ ಬಿಟ್ಟು ಮೇಯಿಸಿದ್ದೆ ಮರಿನ. ನನ್ನ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನ ರೆಕಗ್ನೈಸ್ ಮಾಡ್ತಾ ಹೋದೆ ಸರ್. ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನೆಲ್ಲ ಮಾಡ್ಕೊಂತ ಹೋಗಿ ಆಮೇಲೆ ಒಳಗಡೆನೆ ಮೇಯ್ಸಕ್ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಚೆನ್ನಾಗಿ ಇಂಪ್ರೂವ್ ಆಯ್ತು ಸರ್. ಅಂದ್ರೆ ನೀವು 3 ಬ್ಯಾಚ್ ತನಕ ಹೊರಗಡೆನೆ ಮೇಯಿಸಿದಿರಾ? ಶೆಡ್ಡಿಗೆ ಬಂಡವಾಳ? ಇಲ್ಲ, ಹೊರಗಡೆನೆ ಮೇಯಿಸಿದ್ವಿ ಸರ್. ಮೇವಿಗೂ ಬಂಡವಾಳ ಆಗ್ತಿರಲ್ಲ, ಏನು ಫೀಡ್ ಕೊಡ್ತಾ ಇದ್ದೆ ಒನ್ ಟೈಮ್, ಹೊರಗಡೆನೆ ಬಿಟ್ಟು ಮೇಯಿಸ್ತಾ ಇದ್ದೆ ಸರ್. ಈಗ ಶೆಡ್ ಎಷ್ಟು ಅಡಿ ಉದ್ದ ಎಷ್ಟು ಅಡಿ ಅಗಲ ಇದೆ ಸರ್? ಇದು 40 ಅಡಿ ಉದ್ದ ಇದೆ ಸರ್, 40 ಅಡಿ ಅಗಲ ಇದೆ ಸರ್. 40 ಅಡಿ ಉದ್ದ ಇದೆ, 40. ಇದ್ರಲ್ಲಿ ಎಷ್ಟು ಮರಿ ಸಾಕ್ಬೋದು ಸರ್ ಹಾಗಾದ್ರೆ? ಸರ್ ಇದು ಬಿಟ್ಟು ಮೇಯಿಸ್ತೀನಿ ಬರೀ ಫ್ಯಾಟ್ನಿಂಗಿಗೋಸ್ಕರ, ಅದೇ 3 months ಬ್ಯಾಚ್ ಮಾಡ್ತೀನಿ ಅಂದ್ರೆ 250 ಮರಿವರೆಗೂ ಸಾಕ್ಬೋದು. ಬಟ್ ಈ ಕಟ್ ಮೇಯಿಸ್ತೀನಿ ಸ್ವಲ್ಪ ಜಾಗ ಜಾಸ್ತಿ ತಗೊಳುವಂತೆ 150 ಮರಿವರೆಗೂ ಸಾಕ್ಬೋದು. 150 ಮರಿ ಬಕ್ರೀದ್ವರೆಗೂ ಮಾಡ್ತೇನೆ, 150 ಮರಿ ಸಾಕ್ಬೋದು. ಆದ್ರೆ ಈಗ ನೀವು ಬಕ್ರೀದಿಗೆ ಟೋಟಲ್ ಎಷ್ಟಿದಾವೆ ಅಂತ ಹೇಳಿದ್ರಿ ಸರ್? ಸರ್ ಈ ಟೋಟಲ್ 65 ಮರಿ ಇದೆ ಸರ್. ಮೊದ್ಲಿಂದ ಬಕ್ರೀದಿಗೆ 65 ಸಾಕದ್ ನೀವು? ಇಲ್ಲ ಸರ್, ವರ್ಷ ಹೈಕ್ ಮಾಡ್ಕೊಂತ ಹೋಗ್ತಾನೆ. ಹೋದ ವರ್ಷ 30 ಮರಿ ಸಾಕಿದ್ದೆ, ಈ ವರ್ಷ 60. ಬಕ್ರೀದಿಗೆ ಜಾಸ್ತಿ ಎಳಗ ಜಾಸ್ತಿ ಚೂಸ್ ಮಾಡ್ತಾರೆ. ನಮ್ಮ ಕರೇನು ನಾಟಿ ಮರಿನೂ ಹೋಗ್ತಾವ? ಹೋಗ್ತದೆ ಸರ್. ತುಂಬಾ ಜನ ನಾಟಿನೇ ಬೇಕು ಅಂತ ನಾಟಿನೇ ಚೂಸ್ ಮಾಡ್ತಾರೆ. ಈ ಎಳಗ ಅಂದ್ರೆ ಬೆಂಗಳೂರು ಕಡೆ, ತುಮಕೂರು ಆ ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಜನ ಎಳಗ ತಗೋತಾರೆ. ಆದ್ರೆ ಈ ಲೋಕಲ್ ಅಂದ್ರೆ ಜಾಸ್ತಿ ಬ್ಲಾಕ್ ಚೂಸ್ ಮಾಡೋದು. ಸರ್ ಒಂದ್ ಸ್ವಲ್ಪ ತೋರಿಸ್ತೀರಾ? ಈಗ ಫಂಕ್ಷನ್ ಗಳಿಗೆ ಯಾವ ತರ ಮರಿ ಇದಾವೆ, ಅವು 30 kg ಮೇಗಳು ಅಂತ ತೋರಿಸ್ತೀರಾ? ಸರ್ ಬನ್ನಿ ಸರ್. ಫಂಕ್ಷನ್, ಹಬ್ಬ, ಜಾತ್ರೆ, ಯಾರಾದ್ರೂ 1 ಮರಿ ಬೇಕು, 2 ಮರಿ ಬೇಕು, 10 ಮರಿ ಬೇಕು ಅಂದ್ರು ಈ ತರ 30-40 kg 50 kg ಮರಿಗಳನ್ನ ಕೊಡ್ತಾ ಇರ್ತೀನಿ ಸರ್. ನಾಟಿ ಮರಿಗಳು ಸರ್ ಅಂದ್ರಲ್ಲ, ಇವೆಲ್ಲ ಮರಿ ನಿಮ್ಮವ? ಸರ್ ನಮ್ ಕುರಿಗಳು ಸರ್. ನಮ್ ಬ್ರೀಡಿಂಗ್ ಕುರಿಗಳು 180-100 ಕುರಿಗಳಿದೆ ಸರ್. ಅದರಲ್ಲೇ ಬಂದಿರೋ ಮರಿಗಳು.
ಈಗ ಹೊರಗಡೆ ಬ್ರೀಡಿಂಗ್ ಕುರಿಗಳೆಲ್ಲ ಹೊರಗಡೆ ಹೋಗ್ತವೆ ಸರ್ ಮೇಯೋದಕ್ಕೆ, ಮರಿಗಳು ಮಾತ್ರ ಇಲ್ಲಿ ಇರ್ತವೆ ಸರ್. ಹಂಗಾರೆ ಹೆಣ್ಣು ಕುರಿ ಎಷ್ಟಿದಾವೆ ಸರ್ ನಿಮ್ಮ ಹತ್ರ? ಸರ್ ಒಂದ್ 80 ರಿಂದ 100 ಕುರಿಗಳಿದೆ ಸರ್. 80 ರಿಂದ 100 ಹೆಣ್ಣು ಕುರಿ. ಹೆಣ್ಣು ಕುರಿಗಳಿದೆ ಅವು ಬಿಟ್ಟೆ ಸಪರೇಟ್ ಅದು? ಅವು ಬಿಟ್ಟು ಸಪರೇಟ್ ಸರ್. ಹಾ. ಅದು 250 ಮರಿ ಬಿಟ್ಟು ಈ ಬ್ರೀಡಿಂಗ್ ಗೆ 100 ಇದೆ ಸರ್. 80 ರಿಂದ 100 ಇದೆ ಸರ್. 100 ಇದೆ. ಹೌದು ಸರ್. ಅದ್ರಲ್ಲಿ ಬಂದಿರೋ ಮರಿ ಸರ್? ಅದ್ರಲ್ಲಿ ಬಂದಿರೋ ಮರಿಗಳು ಸರ್. ಇವುಗಳನ್ನೆಲ್ಲ ನಾವೇ ಫ್ಯಾಟ್ನಿಂಗ್ ಮಾಡ್ತೀವಿ ಸರ್. ಹಂಗೆ ಸರ್ ವರ್ಷಕ್ಕೆ ಒಂದೇನಾ? ಸರ್ ವರ್ಷಕ್ಕೆ ಒಂದೇನಾ ಮರಿ? ಇಲ್ಲ ಸರ್, ನಮ್ಗೆ ಏನಂದ್ರೆ 2 ವರ್ಷಕ್ಕೆ 3 ಮರಿ ಸಿಕ್ಕೇ ಸಿಗುತ್ತೆ. 2 ವರ್ಷಕ್ಕೆ 3 ಮರಿ ಸಿಕ್ಕೇ ಸಿಗುತ್ತೆ ಸರ್. ಖಂಡಿತ ಸಿಗುತ್ತೆ ಸರ್. ಸರ್ ಇವನ್ನ ಎಷ್ಟು ತಿಂಗಳಿಗೆ ತಗೊಂಡೋಗಿ ಫಾರಮಿಗೆ ಹಾಕಂತೀರಾ? ಸರ್ ಒಂದ್ 3 ರಿಂದ 3.5 ತಿಂಗಳು ಅಷ್ಟೊಳಗೆ ತಗೊಂಡ್ ಹೋಗ್ಬಿಡ್ತೀನಿ ಸರ್. 3.5 ತಿಂಗಳಿಗೆ ತಗೊಂಡೋಗಿ ಹಾಕಂತೀರಾ? ತಗೊಂಡೋಗಿ ಫಾರ್ಮ್ ಹಾಕೊಂಡ್ಬಿಡ್ತೀನಿ ಸರ್. ಇದು ಬೀಡಿಂಗ್ ಮಾಡೋದ್ರಿಂದ ನಿಮಗೆ ಒಂದ್ ಸ್ವಲ್ಪ ಮರಿಗಳು ಹೊರಗಡೆ ಸಿಗ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಆಗಲ್ಲ ಸರ್? ಹೌದು ಸರ್, ಅಷ್ಟಾಗಲ್ಲ. ಬಟ್ ಏನಂದ್ರೆ ಮಂತ್ಲಿ ಈಗ ನಾನು 20 ಮರಿ 30 ಮರಿ ತಗೋತಾನೆ ಇರ್ತೀನಿ. ಬಟ್ ಇದ್ರಲ್ಲಿ ಮಂತ್ಲಿ 20 ಮರಿ 30 ಮರಿ ಸಿಗಲ್ಲ. 5, 4, 10, 8 ಆತರ ಸಿಗ್ತಾ ಇರುತ್ತೆ. ಬಂದಂಗೆ ತಗೊಂಡೋಗಿ ಅದ್ರಲ್ಲಿ ಹಾಕತಾ ಇರ್ತೀರಾ? ಸರ್ ಒಂದ್ ಸ್ವಲ್ಪ ಅನುಕೂಲ ಅಲ್ಲ ಬೀಡಿಂಗ್ ಮಾಡ್ಕೊಂಡ್ರೆ? ಮಾಡತ್ ಖಂಡಿತ ಸರ್. ಈಗ ಮುಂದಿನ ದಿನಗಳನ್ನ ಫ್ಯಾಟ್ನಿಂಗ್ ಅಂದ್ರೆ ಮಾರ್ಕೆಟಿಂಗ್ ಇರಲ್ಲ ಸರ್. ಯಾಕಂದ್ರೆ ಈಗ ಚಿಕ್ಕ ಮರಿ ಕೇಳಿದ್ರೆ ಯಾರು 10,000 ಬರ್ತಾ ಇದೆ. ಇನ್ ಕೇಸ್ ಈಗ ಬ್ರೀಡಿಂಗ್ ಮಾಡೋರೆಲ್ಲ ಫ್ಯಾಟ್ನಿಂಗ್ ಮಾಡ್ಬೇಕು ಅಂತ ನಿಂತ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಮರಿಗಳೇ ಸಿಗಲ್ಲ ಸರ್. ಹಂಗಾಗಿ ಯಾರೇ ಆಗ್ಲಿ ಫ್ಯಾಟ್ನಿಂಗ್ ಮಾಡ್ತಾ ಇರೋ ಚಿಕ್ಕದಾಗಿ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಒಳಗಡೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದ್ರಲ್ಲಿ ಲೈಫ್ ಇದೆ ಸರ್, ಮುಂದೆ ಫ್ಯೂಚರ್ ಇದೆ ಬ್ರೀಡಿಂಗ್ಗೋಸ್ಕರ. ನಮ್ದು ಪ್ಲಾನ್ ಇದೆ ಸರ್, ಈ ಬ್ರೀಡಿಂಗ್ ತುಂಬಾ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂತ ಪ್ಲಾನ್ ಇದೆ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್ ಅದನ್ನು. ಸರ್ ಈಗೆಲ್ಲ ಇನ್ನ ಹಾಲು ಕುಡಿಯೋ ಸರ್? ಹೌದು ಸರ್, ಈಗೆಲ್ಲ 2 ತಿಂಗಳ ಮರಿ, 1 ವಾರದ ಮರಿ. ಈಗ ಇದು ನೆನ್ನೆ ಹುಟ್ಟಿರೋದು ಸರ್. 3 ತಿಂಗಳ ಒಳಗಿನ ಮರಿಗಳು ಸರ್ ಎಲ್ಲಗಳು. 3.5 ತಿಂಗಳು ತಗೊಂಡೋಗಿ ಹಾಕಂತೀರಾ? ಹಾ ಸರ್, ಗಂಡು ಮರಿಗಳನ್ನೆಲ್ಲ ತಗೊಂಡ್ ಹೋಗ್ತೀನಿ. ಅಷ್ಟೊತ್ತಿಗೆ ಹಾಲೆ ಮೇಯ್ತವೆ ಸರ್? ಹಾ ಸರ್, ಮೇಯ್ತವೆ. 1 ತಿಂಗಳ ಮರಿಗಳು ಹಾಲೆ ಮೇಯ್ತಿರ್ತವೆ ಸರ್. ಎಲ್ಲ ನಾಟಿ, ನಾವು ಕರೆಯೋ ನಾಟಿನೇ ಸರ್? ಹಾ, ಎಲ್ಲ ಸರ್ ನಾಟಿನೇ ಸರ್. ಬೇರೆ ಯಾವ್ದು ಸರ್, ಎಲ್ಲ ನಾಟಿ ಮರಿಗಳು ಸರ್. ಸರ್ ಸ್ಟಾರ್ಟಿಂಗ್ ಇದೇ ಶೆಡ್ ನಿರ್ಮಾಣ ಮಾಡಿದ್ದ? ಹೌದು ಸರ್, ಸ್ಟಾರ್ಟಿಂಗ್ ಮುಂಚೆ ಇದೇ ಶೆಡ್ ಅಲ್ಲಿ ನೆಲದಲ್ಲಿ ಮೇಯಿಸ್ತಾ ಇದ್ದೆ. ಅಂದ್ರೆ 4ನೇ ಬ್ಯಾಚಿಗೆ ನೆಲದಲ್ಲಿ ಮೇಯಿಸ್ತಿದ್ರಿ? ಹೌದು ಸರ್, 4ನೇ ಬ್ಯಾಚ್ ನೆಲದಲ್ಲಿ ಮೇಯಿಸಿದ್ದೆ. ಅವು ಮಳೆಗಾಲದಿಂದ ತುಂಬಾ ಏನಾದ್ರು ರಜ್ಜಾಗಿ ತುಂಬಾ ಕೆಸರಾಗದ್ರಿಂದ ಪ್ಲಾಟ್ಫಾರ್ಮ್ ಮಾಡೋಣ ಅಂತೇಳಿ ಮುಂಚೆಲ್ಲ ಅದೇ ಶೆಡ್ ಇತ್ತಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡೋಣ ಅಂತೇಳಿ ಅಟ್ಟ ಮಾಡಿದ್ದೆ ಸರ್. ಅಂದ್ರೆ ಇದು 5ನೇ ಬ್ಯಾಚಿಗೆ ಅಟ್ಟ ಎಲ್ಲ? 5ನೇ ಬ್ಯಾಚಿಗೆ ಅಟ್ಟ ರೆಡಿ ಮಾಡಿದೆ ಸರ್. ಸುಮ್ನೆ ಒಂದು ಅವರೇಜ್ ಏನ್ ಖರ್ಚು ಮಾಡಿರ್ಬೋದು ಅವತ್ತಿನ ದಿವಸ ಸರ್? ಬರೀ ಸೀಟಿ ಮಾಮೂಲಿ ಶೆಡ್ ಇತ್ತು, ಬರೀ ಪ್ಲಾಟ್ಫಾರ್ಮಿಂಗ್ ಬರೀ 1,20,000 ಆಯ್ತು ಸರ್ ಅಷ್ಟೇ. 1,20,000 ರೂಪಾಯಿಗೆ ಶೆಡ್ ರೆಡಿ ಮಾಡ್ಕೊಂಡೆ ಸರ್. ಇದು 90 ಮರಿ ಸಾಕ್ಬಹುದು. 90 ಮರಿ ಸಾಕ್ಬಹುದು. 1,20,000 ರಿಂದ 30,000 ಖರ್ಚಾಗಿತ್ತು ಸರ್ ಅಷ್ಟೇ. ಬೇಡ 1.5 ಲಕ್ಷನೇ ಅನ್ಕೊಳ್ಳೋಣ. ಹೌದು ಸರ್. ನೀವೇ ಮಾಡಿದ್ದ ಅಥವಾ ಬೇರೆ ಮಾಡಿಸ್ಕೊಂಡಿ? ಇಲ್ಲ ಸರ್, ನಾವೇನು ಹಳೆಯ ಒಬ್ಬ ಇದಾರೆ, ನಾನು ಅವನೇ. ಅವಂಗೂ ಫಸ್ಟ್ ಟೈಮ್, ನಂಗೂ ಫಸ್ಟ್ ಟೈಮ್ ಐಡಿಯಾನೇ ಇರ್ಲಿ ಯಾವ ತರ ಮಾಡ್ಬೇಕು ಅಂತ. ಬಟ್ ಆದ್ರೆ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ. ಹೌದು ಸರ್, 4 ವರ್ಷ ಆಯ್ತು, ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಸರ್ 250 ಮರಿ ಸಾಕ್ತಿದ್ದೀರಾ, ಸುಮ್ನೆ ಅಲ್ಲ. ಯಾಕಂದ್ರೆ ತರೋದು, ಕೊಡೋದು, ಸೇಲ್ ಮಾಡೋದು ಇದ್ದೇ ಇರುತ್ತೆ. ಹೊಸ ಕುರಿ ಸಾಕಾಣಿಕೆ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಹೊಸದಾಗಿ ಅಂದ್ರೆ ಈಗ ಎಲ್ಲ ವಿಡಿಯೋ ನೋಡಿ, ಯೂಟ್ಯೂಬ್ ನೋಡಿ ತುಂಬಾ ಜನ ಸಾಕ್ಬೋದು, ಏನ್ ಮೇವ್ ತಗೊಂಡೋಗಿ ಇಷ್ಟು ಈಸಿ ಆಗಿರ್ಬೋದು ಅಂತ ಥಿಂಕ್ ಮಾಡ್ತಾರೆ. ಬಟ್ ಈ ಫೀಲ್ಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಬಟ್ ತಿಳ್ಕೊಂಬರ್ಬೇಕು ನಾಲೆಡ್ಜ್. ಈಗ ವ್ಯಾಕ್ಸಿನೇಷನ್ ಆಗ್ಲಿ, ಡಿವಾರ್ಮಿಂಗ್ ಆಗ್ಲಿ, ಏನಾದ್ರು ಕುರಿ ಏನಾದ್ರು ಜ್ವರ ಬಂದಿದೆ ಅಂದ್ರೆ ರೆಕಗ್ನೈಸ್ ಮಾಡೋವಷ್ಟಾದ್ರೂ ನಾಲೆಡ್ಜ್ ಇರ್ಲೇಬೇಕು ಸರ್. ಆ ತರ ಬಂದ್ರೆ ಏನೂ ಆಗಲ್ಲ ಸರ್. ಎಲ್ಲ ತಿಳ್ಕೊಂಡ್ ಬಂದ್ರೆ ಈ ಫೀಲ್ಡ್ ಅಲ್ಲಿ ಆರಾಮಾಗಿ ಮೂವ್ ಆನ್ ಆಗ್ಬೋದು. ಸಮ್ ಟೈಮ್ ಅಲ್ಲಿ ಮಾರ್ಕೆಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ಶಿಯಲಿ ತುಂಬಾ ಎಲ್ಲರಿಗೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಈಗ ಹೊಸದಾಗಿ ನಾನೇ ಸ್ಟಾರ್ಟ್ ಮಾಡಿದಲ್ಲಿ 2 ವರ್ಷ ಸ್ಟ್ರಗಲ್ ಮಾಡಿದೀನಿ. ಈಗ ಹೊಸದಾಗಿ ಅಂತಂದ್ರೆ ಯಾರಿಗೂ ಸಕ್ಸಸ್ ಸಿಗಲ್ಲ. ಸೊ ವೆಯ್ಟ್ ಮಾಡಿ. ಈಗ ಈ ಫೀಲ್ಡ್ ಅಲ್ಲಿ ಲಾಂಗ್ ಟರ್ಮ್ ಇದ್ರೆ ಸಕ್ಸಸ್ ಆಗ್ಬೋದು ಸರ್, ಖಂಡಿತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.